ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ರಾ, ಮದ್ವೆ ಆಗಿದ್ರಾ, ರಿಲೇಶನ್ಶಿಪ್ ಅಲ್ಲಿ ಇದ್ರಾ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು ಅಂಡ್ ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ನಾನು ಹೇಳ್ಬೋದು. ಸೊ ಅದ್ರ ಜೊತೆಗೆ ಇಲ್ಲಿ ನಾನು ಏಂಜಲ್ಸ್ ಗೈಡೆನ್ಸ್ ಸಹ ಕೊಟ್ಟಿದ್ದೀನಿ. ಸೊ ಫೈನಲಿ ಈ ಒಂದು ವಿಡಿಯೋನ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಟೈಗರ್ ಐ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್, ಯಾರಲ್ಲ ರೋಸ್ ಕ್ವಾರ್ಟ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ. ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು ಅಂಡ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲೇ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ವಾವ್, ಸೊ ಫಸ್ಟ್ ಕಾರ್ಡೇ ವರ್ಲ್ಡ್ ಬಂದಿದೆ. ಸೊ ಓಕೆ, ಓಕೆ, ಸೊ 6 of 7 of cups ಇದೆ, ಸಾರಿ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ವಿ ಹ್ಯಾವ್ 7 of cups, 4 of pentacles, world card, 8 of wands, ಓಕೆ, 10 of cups, and we have high priestess. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಲವ್ ಮಾಡ್ತಾರೆ. ಸೊ ಜೆನ್ಯೂನ್ ಆಗಿ, ಸೊ 10 of cups ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಬೇಕು, ನಿಮ್ಮ ಜೊತೆಗೆ ಆಚೆ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು, ಇಡೀ ವರ್ಲ್ಡ್ ನ ನಿಮ್ಮ ಜೊತೆಗೆ ಸುತ್ತಾಡಬೇಕು ಅಂಡ್ ಇಲ್ಲಿ ನಿಮ್ಮ ಜೊತೆಗೆ ಮದುವೆ ಆಗಿ ಕಿಡ್ಸ್ ನ ಮಾಡ್ಕೊಳ್ಬೇಕು ಅಂಡ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಗಬೇಕು ನೀವು ಅವರ ಲೈಫ್ ಅಲ್ಲಿ ಅನ್ನೋದು ಈ ಒಂದು ವ್ಯಕ್ತಿಯ ಮ್ಯಾನಿಫೆಸ್ಟೇಷನ್ ಆಗಿದೆ ಅಂತ ಹೇಳ್ಬೋದು. ಸೊ ಪ್ರಾಬಬ್ಲಿ ಅವರು ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡದೆ ಇರಬಹುದು, ಆದರೆ ಅವರ ಮೈಂಡ್ ಅಲ್ಲಿ ಮದ್ವೆ ಆದ್ರೆ ನಿಮ್ಮನೆ ಮದ್ವೆ ಆಗ್ಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಗೆ ಕೊಡ್ಬೇಕು ಅಂಡ್ ಅವರ ಜೀವನದಲ್ಲಿ ನೀವೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಹೇಳ್ತೀನಿ. ಸೊ ಅವರ ಲೈಫ್ ಅಲ್ಲಿ 7 of cups ಇದೆ. ಸೊ 7 of cups ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದ್ರೂ ಕೂಡ ದಿಸ್ ಪರ್ಸನ್ ವಾಂಟ್ಸ್ ಯು. ಸೊ ಅವ್ರಿಗೆ ನೀವು ಬೇಕಾಗಿದ್ರ, ನಿಮ್ಮ ಪ್ರೀತಿ ಬೇಕಾಗಿದೆ ಅಂಡ್ ನೀವು ಅವರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಅವರ ಲೈಫ್ ಅಲ್ಲಿ ಬಂದ್ಮೇಲೆ ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಒಳ್ಳೇದಾಗಿದೆ, ಪಾಸಿಟಿವಿಟಿ ಆಗಿದೆ, ಸಕ್ಸಸ್ ತಂದ್ಕೊಟ್ಟಿದೆ ಅಂಡ್ ನೀವು ಕೂಡ ಅವ್ರನ್ನ ತುಂಬಾ ಆನೆಸ್ಟಿ ಆಗಿ ಪ್ರೀತಿ ಮಾಡ್ತೀರಾ, ಲವ್ ಮಾಡ್ತೀರಾ, ಕೇರ್ ಮಾಡ್ತೀರಾ, ತುಂಬಾನೇ ಹೆಲ್ಪ್ ಮಾಡ್ತೀರಾ ಅಂಡ್ ನೀವು ಆ ಒಂದು ವ್ಯಕ್ತಿ ಜೊತೆಗೆ ತುಂಬಾನೇ ಪ್ರಾಮಾಣಿಕವಾಗಿದ್ದೀರಾ ಅಂಡ್ ನೀವು ಎಷ್ಟೇ ಎಲ್ಲೇ ಹೋದ್ರೂ ಕೂಡ ಒಂದು ವ್ಯಕ್ತಿಗೆ ನೀವು ಇನ್ಫಾರ್ಮ್ ಮಾಡಿನೇ ಹೋಗ್ತೀರಾ ಅಂಡ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ, ನಿಮಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ ಅಂಡ್ ನಿಮ್ಮಿಬ್ಬರು ಮಧ್ಯೆ ಇಲ್ಲಿ ನಾನು ಒಂದು ಜೆನ್ಯೂನ್ ಲವ್ ಫೀಲಿಂಗ್ಸ್ ನಾನು ನೋಡ್ತಾ ಇದ್ದೀನಿ. ಒಬ್ರಿಗೊಬ್ರು ತುಂಬಾನೇ ಜೆನ್ಯೂನ್ ಆಗಿದ್ರೆ ಈ ಒಂದು ಸಂಬಂಧದಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಅಂಡ್ ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಕಪಟ ಇಲ್ಲ. ನಿಮ್ಮ ವ್ಯಕ್ತಿನೂ ಕ್ಲಿಯರ್ ಆಗಿದ್ದಾರೆ, ನೀವು ಕೂಡ ಕ್ಲಿಯರ್ ಆಗಿದ್ದೀರಾ. ಸೊ ನಮ್ಮ ಇಬ್ಬರ ಜೀವನದಲ್ಲಿ ಏನ್ ಬೇಕು, ಏನ್ ಬೇಡ ಅಂಡ್ ಇಲ್ಲಿ ತುಂಬಾನೇ ಪ್ರೀತಿನ ನಾನು ನೋಡ್ತಾ ಇದ್ದೀನಿ. ಸೊ ವರ್ಲ್ಡ್ ಇದೆ, 10 of cups ಇದೆ, ಹೈ ಪ್ರಿಸ್ಟೆಸ್ ಇದೆ, ಎಲ್ಲಾನು ಕೂಡ ಏನ್ ತೋರಿಸ್ತಾ ಇದೆ ಅಂದ್ರೆ ಜಾಸ್ತಿ ಪ್ರೀತಿನ ತೋರಿಸ್ತಾ ಇದೆ, ಅಫೆಕ್ಷನ್ ನ ತೋರಿಸ್ತಾ ಇದೆ, ಅಟ್ರಾಕ್ಷನ್ ನ ತೋರಿಸ್ತಾ ಇದೆ. ಸೊ ನಿಮ್ಮಿಬ್ರು ಮಧ್ಯ ತುಂಬಾನೇ ಫಿಸಿಕಲಿ, ಮೆಂಟಲಿ, ಡೀಪ್ಲಿ, ಮ್ಯಾಡ್ಲಿ ದಿಸ್ ಪರ್ಸನ್ ಇಸ್ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು ಅಂಡ್ ಅವರ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ, ಅವರ ಲೈಫಲ್ಲಿ ನೀವಿರ್ಬೇಕು, ಅದನ್ನ ಅವ್ರು ಯಾವಾಗ್ಲೂ ಕೂಡ ಬಯಸ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಯಾವಾಗ್ಲೂ ಕೂಡ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ, ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಅಂಡ್ ಪ್ರಾಬಬ್ಲಿ ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ಸೊ ನೈಟ್ ಹೊತ್ತು ಅವ್ರಿಗೆ ಸರಿಯಾಗಿ ಊಟ ಸೇರಲ್ಲ, ನಿದ್ದೆ ಬರೋದಿಲ್ಲ ಅಂಡ್ ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇವರು ತುಂಬಾನೇ ನನ್ನ ಲೈಫಲ್ಲಿ ಜವಾಬ್ದಾರಿಗಳಿದೆ, ಅದನ್ನೆಲ್ಲ ನಿಭಾಯಿಸ್ಬೇಕು. ಆದಷ್ಟು ಬೇಗ ನನ್ನ ವ್ಯಕ್ತಿಗೆ ನನ್ನ ನಂಬ್ಕೊಂಡಿರುವಂತ ಪರ್ಸನ್ಗೆ
ಒಳ್ಳೇದು ಮಾಡಬೇಕು, ಎಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಿಮಗೂ ಕೂಡ ತುಂಬಾ ಡ್ರೀಮ್ಸ್ ಇದೆ, ಐಡಿಯಾಸ್ ಇದೆ ಲೈಫಲ್ಲಿ, ಕರಿಯರಲ್ಲಿ. ಅದರೆಲ್ಲನೂ ಕೂಡ ನಿಮಗೆ ಬೆನ್ನೆಲುವಾಗಿ ನಿಲ್ಕೋಬೇಕು, ಬ್ಯಾಕ್ ಬೋನ್ ಆಗಿರಬೇಕು. ಇದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾನೇ ಇದೆ. ಆ್ಯಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಶಾರ್ಟ್ ಟೆಂಪರ್, ತುಂಬ ರೂಡ್ ಆ್ಯಂಡ್ ತುಂಬ ಸ್ಟ್ರೈಟ್ ಫಾರ್ವರ್ಡ್. ಬಟ್ ಏನೇ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಲೈಫಲ್ಲಿ ನಿಮ್ಮಷ್ಟು ಯಾರು ಕೂಡ ಅವ್ರನ್ನ ಇಷ್ಟಪಟ್ಟಿಲ್ಲ. ಆ್ಯಂಡ್ ನಿಮ್ಮನ್ನು ಕೂಡ ಅವ್ರು ಏನ್ ಪ್ರೀತಿ ಮಾಡ್ತಾ ಇದ್ದಾರೆ, ಈ ಒಂದು ಪ್ರೀತಿನ ಅವ್ರು ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರ ಲೈಫಲ್ಲಿ ತುಂಬಾ ಸ್ಪೆಷಲ್ ಆದಂತ ವ್ಯಕ್ತಿ ನೀವು. ಅವ್ರು ಯಾವಾಗ್ಲೂ ಕೂಡ ನನ್ನ ಲೈಫಲ್ಲಿ ಯಾರು ಇರ್ಲಿ ಬಿಡ್ಲಿ, ನನ್ನ ವ್ಯಕ್ತಿ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಒಂದು ನಂಬಿಕೆ ತುಂಬಾನೇ ಇದೆ ಒಂದು ವ್ಯಕ್ತಿಗೆ. ಆ್ಯಂಡ್ ನಿಮ್ಮ ಮೇಲೆ ತುಂಬಾ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಆ್ಯಂಡ್ ಅವರು ನಿಮ್ಮನ್ನ ತುಂಬಾನೇ ಒಳ್ಳೆ ರೀತಿನಲ್ಲಿ ಟ್ರೀಟ್ ಮಾಡ್ತಾರೆ. ಕೆಲವೊಂದ್ಸತಿ ಕೋಪ, ಬೇಜಾರು ಎಲ್ಲಾನು ಇರುತ್ತೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯನೂ ಕೂಡ ಇದೆ. ಬಟ್ ಆ ಭಯನ ಅವರು ತೋರಿಸ್ಕೊಳ್ಳೋದಿಲ್ಲ. ಸೊ ನನ್ನ ವ್ಯಕ್ತಿ ನನ್ನ ಬಿಟ್ಟೋಗ್ತಾರೆ, ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಭಯ ಇದೆ. ಬಟ್ ಅವ್ರು ಯಾವಾಗ್ಲೂ ಕೂಡ ಅನ್ಕೊಳ್ತಾನೆ ಇರ್ತಾರೆ ದಟ್ ಐ ಶುಡ್ ಬಿ ಹ್ಯಾಪಿ, ನಾನು ಅವ್ರಿಗೆ ಪ್ರೀತಿನ ಕೊಡಬೇಕು, ಹ್ಯಾಪಿಯಾಗಿ ನೋಡ್ಕೊಳ್ಬೇಕು, ಖುಷಿಯಿಂದ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು. ಆ್ಯಂಡ್ ಆ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ನಿಮ್ಮ ಬಿಹೇವಿಯರ್. ಸೊ ಅವ್ರು ಎಂಥದ್ದೇ ಒಂದು ಕೋಪದಲ್ಲಿರಲಿ, ಬೇಜಾರಲ್ಲಿರಲಿ, ಖುಷಿಯಾಗಿರಲಿ, ಎಂಥದೇ ಇರಲಿ, ಬಟ್ ನಿಮ್ಮ ಬಿಹೇವಿಯರ್ ಯಾವತ್ತಿಗೂ ಕೂಡ ಒಂದೇ ಥರ ಇರುತ್ತೆ, ಯಾವಾಗಲೂ ಕೂಡ ಒಂದೇ ಥರ ಇರುತ್ತೆ. ಸೊ ಒಂದು ದಿನಾನೂ ಕೂಡ ನನ್ನ ವ್ಯಕ್ತಿ ನಂಗೆ ಬೇಡ ಅಂತ ನೀವು ದೂರ ಹೋಗಿಲ್ಲ, ಗಿವ್ ಅಪ್ ಮಾಡಿಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ. ಸೊ ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ ಈಗಲೂ ಕೂಡ. ಅದೆಲ್ಲ ನಿಮ್ಮ ವ್ಯಕ್ತಿ ಗಮನಿಸಿದಾಗ ಇಂಥ ವ್ಯಕ್ತಿನ ನಾನು ಕಳ್ಕೊಂಡ್ರೆ ಡೆಫಿನೆಟ್ಲಿ ನನ್ನ ಲೈಫಲ್ಲಿ ಯಾರು ಕೂಡ ಸಿಗಲ್ಲ ಅನ್ನೋದು ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಅನ್ಲೈಕ್ಲಿ ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಸೊ ಐ ಥಿಂಕ್ ನೀವು ಯಾವುದೇ ಒಂದು ಸಿಚುಯೇಷನ್ ಅಲ್ಲಾದ್ರೂ ಇರಿ. ಸೊ ಇವಾಗ ಸದ್ಯಕ್ಕೆ ನಿಮ್ಮಿಬ್ರು ಮಧ್ಯೆ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದ್ರೆ, ಕಾಂಪ್ಲಿಕೇಶನ್ ನಡೀತಾ ಇದೆ, ಅಥವಾ ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳ, ಆರ್ಗ್ಯುಮೆಂಟ್ ಏನಾದ್ರೂ ಒಂದು, ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಸಮಥಿಂಗ್, ಏನೇ ನಿಮ್ಮ ಸಿಚುಯೇಷನ್ ಇದ್ರೂ ಕೂಡ ಆ ಸಿಚುಯೇಷನ್ ಇಂಪ್ರೂವೈಸ್ ಆಗುತ್ತೆ ಅಂತ ಬರ್ತಾ ಇದೆ. ಅನ್ಲೈಕ್ಲಿ ಅಂತ ಹೇಳ್ಬೋದು. ಅನ್ಲೈಕ್ಲಿ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್. ನನಗೇನ್ ಫೀಲ್ ಆಗ್ತಿದೆ ಅದನ್ನ ನಾನು ಹೇಳ್ಬೋದು. ಸೊ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ. ನಿಮ್ಮ ಪರಿಸ್ಥಿತಿ, ನಿಮ್ಮ ಸಮಯ, ಸಂದರ್ಭ ಎಲ್ಲಾನು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಚೇಂಜಸ್ ಆಗುತ್ತೆ, ಒಂದು ಬೆಟರ್ ಪೊಸಿಷನ್ಗೆ ಹೋಗುತ್ತೆ, ಪಾಸಿಟಿವಿಟಿಯಿಂದ ಕೂಡುತ್ತೆ. ಸೊ ಎಲ್ಲಾನು ಕೂಡ ಒಳ್ಳೇದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಖುಷಿಯಾಗಿರಿ, ಬಿಲೀವ್ ಮಾಡಿ. ಅಂಟಿಲ್ ಅನ್ಲೆಸ್ ನೀವು ನಿಮ್ಮ ಪರ್ಸನ್ ಮೇಲೆ ನಂಬಿಕೆ ಇಟ್ಟಾಗ ಅಂಡ್ ನೀವು ಒಂದು ಕನೆಕ್ಷನ್ ಅಲ್ಲಿ ನಂಬಿಕೆ ಇಟ್ಟಾಗ ಯೂನಿವರ್ಸ್, ಏಂಜಲ್ಸ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಭಾಗಿಯಾಗಿರ್ತಾರೆ, ಭಾಗ್ಯ ಆಗ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂಡ್ ಅವರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ ಓಕೆ, ವಾವ್, ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ನಾನು ಹೇಳ್ಬೋದು. ಓಕೆ, ಹ್ಯಾಂಗ್ಡ್ ಮ್ಯಾನ್. ಓಕೆ, ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನಿದೆ, ಸಾರಿ. ಸೊ ಓಕೆ, ಹ್ಯಾಂಗ್ಡ್ ಮ್ಯಾನ್ ಇದೆ, 6 ಆಫ್ ಪೆಂಟಿಕಲ್ಸ್ ಇದೆ, 6 ಆಫ್ ವ್ಯಾನ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಓಕೆ, 9 ಆಫ್ ಕಪ್ಸ್ ಅಂಡ್ ಏಸ್ ಆಫ್ ಕಪ್ಸ್. ಓಕೆ, ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ನು ಸಕ್ಸಸ್ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ನು ಹೀಲ್ ಆಗ್ತಾ ಇದೆ, ನಿಮ್ಮ ವ್ಯಕ್ತಿಯ ಮನಸ್ಸು ಚೇತರಿಸ್ಕೊಳ್ತಾ ಇದೆ ಅಂಡ್ ಒಬ್ರಿಗೊಬ್ರು ಇಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ಗೆ ಬರ್ತಾ ಇದ್ದೀರಾ. ಅಂಡ್ ಇವಾಗ ನಿಮ್ಮ ಮೇಲೆ ನಿಮ್ಮಿಬ್ರ ಮಧ್ಯ ಪ್ರೀತಿ ಹೆಚ್ಚಾಗ್ತಾ ಇದೆ, ಬಾಂಡಿಂಗ್ ಹೆಚ್ಚಾಗ್ತಾ ಇದೆ, ನೀವಿಬ್ರು ಎಮೋಷನಲಿ ಅಟ್ಯಾಚ್ಡ್ ಆಗ್ತಾ ಇದ್ದೀರಾ. ಸೊ ಮುಂಚೆ ಎಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಈಗೋನ ಈಗೋ, ಆಟಿಟ್ಯೂಡ್ ಎಲ್ಲಾನು ಕೂಡ ಕೂಡಿತ್ತು. ಬಟ್ ಇವಾಗ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಲವ್ ಅಂತ ಹೇಳ್ಬೋದು. ಸೊ ಲವ್ ಸ್ಟಾರ್ಟ್ ಆಗ್ತಾ ಇದೆ, ಲವ್ ಗ್ರೋ ಆಗ್ತಾ ಇದೆ. ಸೊ ನಿಮ್ಮಿಬ್ರ ಮಧ್ಯ ಹೀಲಿಂಗ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೂ ಕೂಡ ಈ ಒಂದು ಕನೆಕ್ಷನ್ ಮೇಲೆ, ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಇದೆ, ಗೌರವ ಹೆಚ್ಚಾಗ್ತಾ ಇದೆ. ಅಂಡ್ ಈ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ತಲುಪಿದ್ದಾರೆ ಅಂತಂದ್ರೆ,
ಈ ಒಂದು ವ್ಯಕ್ತಿನೇ ನನ್ನ ಜೀವನದಲ್ಲಿ ಶಾಶ್ವತವಾಗಿರ್ಬೇಕು ಅನ್ನೋ ಲೆವೆಲ್ಗೆ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ನಂಬಿಕೆನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಈ ಒಂದು ವ್ಯಕ್ತಿಗೆ ರಿಲೇಶನ್ಶಿಪ್ ಯಾಕೆನೋ ಒಂದು ಸಂಬಂಧ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅದು ಗೊತ್ತಿದ್ರೂ ಕೂಡ ತುಂಬಾನೇ ನೋಡ್ಕೊಳ್ಳೋಣ ಬಿಡು ಅನ್ನೋದು ತುಂಬಾ ಕೇರ್ಲೆಸ್ ಆಗ್ತಾ ಇತ್ತು. ಬಟ್ ಇವಾಗ ನಿಮ್ಮ ವ್ಯಕ್ತಿ ಪ್ರೀತಿಯಿಂದ ನಿಮ್ಮನ್ನ ನೋಡ್ತಾ ಇದ್ದಾರೆ ಜಾಸ್ತಿ. ಅವರ ಹೃದಯದ ಮಾತನ್ನ ಕೇಳಿಸ್ಕೊಂಡಾಗ ಅವ್ರಿಗೇನು ಅನಿಸ್ತಾ ಇದೆ ಅಂದ್ರೆ ಅವರ ಲೈಫಲ್ಲಿ ಡೆಫಿನೆಟ್ ಆಗಿ ನೀವು ಅವ್ರ ಜೀವನದಲ್ಲಿ ಇರಬೇಕು. ಅಂಡ್ ಅವರು ಲೈಫಲ್ಲಿ ನನ್ನ ಜೀವನದಲ್ಲಿ ಆ ಒಂದು ವ್ಯಕ್ತಿ ಇದ್ರೆ ನನಗೆ ಒಂದು ಬೆಲೆ. ಯಾಕೆ ಅಂತ ಅಂದ್ರೆ ನಿಮಗೆ ನಿಮ್ಮ ವ್ಯಕ್ತಿ ಎಷ್ಟೇ ಹರ್ಟ್ ಮಾಡಿದ್ರು ಕೂಡ ಬೇಜಾರು ಮಾಡಿದ್ರು ಕೂಡ ಅವ್ರನ್ನ ಯಾವತ್ತೂ ನೀವು ಬಿಟ್ಟೋಗ್ಬೇಕು ಅನ್ನೋ ಒಂದು ಯೋಚನೆನೇ ನೀವು ಮಾಡಿಲ್ಲ. ಅಂಡ್ ಯಾವತ್ತಿಗೂ ಕೂಡ ಆ ಒಂದು ವ್ಯಕ್ತಿ ಮೇಲೆ ಕೋಪ ಆಗಲಿ ಬೇಜಾರಾಗ್ಲಿ ಏನೇ ಒಂದು ಎನರ್ಜೀಸ್ನ ನಿಮ್ಮ ವ್ಯಕ್ತಿ ಹತ್ರ ನೀವು ತೋರಿಸ್ಕೊಂಡಿಲ್ಲ, ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ನೀವು ಅವ್ರಿಗೆ ಯಾವಾಗಲೂ ಕೂಡ ಪ್ರೀತಿನ ಕೊಡ್ತಾ ಇದ್ರಿ, ಕೇರ್ನ ಕೊಡ್ತಾ ಇದ್ರಿ, ಸಪೋರ್ಟ್ ಮಾಡ್ತಾ ಇದ್ರಿ. ಅಂಡ್ ಅವರು ಕಾಲ್ ಮಾಡ್ತಾರೋ ಮೆಸೇಜ್ ಮಾಡ್ತಾರೋ ಬಟ್ ನಿಮ್ಮ ಒಂದು ಕೆಲಸ ಏನೋ ಅವ್ರ ಜೊತೆಗೆ ಮಾತಾಡೋದು, ಮೆಸೇಜ್ ಮಾಡೋದು, ಕಾಲ್ ಮಾಡೋದು. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕನ್ಸಿಸ್ಟೆನ್ಸಿ ಆಗಿ ಹಾರ್ಡ್ ವರ್ಕ್ ಮಾಡಿದ್ರ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ, ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಮೊದಲೆಲ್ಲ ನೀವು ಎಷ್ಟೇ ಎಫರ್ಟ್ ಆಗ್ತಾ ಇದ್ರು ಕೂಡ ಅದಕ್ಕೆ ಅವ್ರೇನು ಜಗ್ತಾ ಇರ್ಲಿಲ್ಲ, ತಲೆ ಕೆಡ್ಸ್ಕೋತಾ ಇರ್ಲಿಲ್ಲ, ಕೇರ್ಲೆಸ್ ಮಾಡ್ತಾ ಇದ್ರು. ಬಟ್ ಇವಾಗ ನೀವು ಹಾಕುವಂತ ಪ್ರತಿಯೊಂದು ಎಫರ್ಟ್ ನಿಮ್ಮ ವ್ಯಕ್ತಿಗೆ ಕಾಣಿಸ್ತಾ ಇದೆ. ಸೊ ನನ್ನ ವ್ಯಕ್ತಿ ನನ್ನ ಎಷ್ಟು ಹಚ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿರೋ. ಒಬ್ಬ ವ್ಯಕ್ತಿ ಒಬ್ಬರನ್ನ ಎಷ್ಟು ಪ್ರೀತಿ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನೀವು ತುಂಬಾ ಹಚ್ಕೊಂಡಿದ್ರ, ಪ್ರೀತಿ ಮಾಡಿದ್ರ. ಅವ್ರಿಲ್ಲಿ ಪ್ರೀತಿ ಮಾಡ್ತಾ ಇದಾರೋ ಬಿಡ್ತಾ ಇರೋ, ಬಟ್ ನೀವಿಲ್ಲಿ ತುಂಬಾನೇ ಪ್ರೀತಿನಲ್ಲಿದ್ದೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀತಿನ ನೋಡಿ ಈ ಒಂದು ವ್ಯಕ್ತಿಗೆ ಪ್ರೀತಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಮೇಲೆ ಅವ್ರಿಗೇನು ಪ್ರೀತಿ ಇಲ್ಲ ಅಂತ ಅಲ್ಲ, ಮೊದ್ಲಿಂದನೂ ಪ್ರೀತಿ ಇದೆ. ಬಟ್ ಇವಾಗ ನೀವು ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಿಮಗೆ ಹೊಂದ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಅವರ ಫ್ಯಾಮಿಲಿಯಲ್ಲಿ ಒಬ್ರು ಅಂತ ನಿಮ್ಮನ್ನ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಅವ್ರಿಗೆ ತುಂಬಾನೇ ಅಟ್ರಾಕ್ಷನ್, ಲವ್, ರೊಮ್ಯಾನ್ಸ್, ಹ್ಯಾಪಿನೆಸ್ ಎಲ್ಲಾನು ನಿಮ್ಗೆ ಕೊಡಬೇಕು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಂಡ್ ಆಂಗರ್ ಮ್ಯಾನ್ ಇದೆ. ಸೊ ಇಷ್ಟು ದಿನಗಳ ಕಾಲ ಒಂದು ಇಲ್ಯೂಷನ್ ಅಲ್ಲಿ ಇದ್ರು, ಒಂದು ಭ್ರಮೆನಲ್ಲಿ ಇದ್ರು. ಸೊ ಎಲ್ಲಾನು ಇಷ್ಟೇನೆ, ಅದು ತುಂಬಾ ದಿನದಲ್ಲಿ ನಿಲ್ಲಲ್ಲ ಅಂತ. ಬಟ್ ಡೆಫಿನೆಟ್ಲಿ ಅವ್ರಿಗೆ ನೀವು ಹೇಳ್ಕೊಟ್ಟಿದ್ರೆ ರಿಲೇಶನ್ಶಿಪ್ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಲವ್ ಮಾಡಿದ್ರೆ ಯಾವ ತರ ಲವ್ ಮಾಡೋದು ಅಂಡ್ ಲವ್ ಅಂದ್ರೆ ಏನ್ ಆಕ್ಚುಲಿ ಅದೆಲ್ಲ ಮೀನಿಂಗ್ ನಿಮ್ಮ ವ್ಯಕ್ತಿಗೆ ನೀವು ಹೇಳ್ಕೊಟ್ಟಿದ್ದೀರಾ. ಹೇಳ್ಕೊಟ್ಟಿದ್ರಿಂದ ಸೆನ್ಸ್ ನೀವ್ ಹೆಂಗಿದ್ದೀರಾ ಅದನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಸೊ 6 ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ವಿಕ್ಟ್ರಿ ಆಗತ್ತೆ. ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಅವ್ರಿಗೆ ನೀವು ತುಂಬಾ ಹೆಲ್ಪ್ ಮಾಡಿದಿರಾ ಫಿನಾನ್ಷಿಯಲಿ, ಅದಕ್ಕೆಲ್ಲದಕ್ಕೂ ಅವರು ಗ್ರೇಟ್ಫುಲ್ ಆಗಿದ್ದಾರೆ, ಗ್ರಾಟಿಟ್ಯೂಡ್ ಆಗಿದ್ದಾರೆ, ಕೃತಜ್ಞತೆಗಳಾಗಿದ್ದಾರೆ. ಸೊ ಏಸ್ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಆದಷ್ಟು ಬೇಗ ಒಂದು ನ್ಯೂ ಲೈಫ್ ನ ಸ್ಟಾರ್ಟ್ ಮಾಡಬೇಕು, ಎಲ್ಲಾನು ಕೂಡ ರೀಸ್ಟಾರ್ಟ್ ಮಾಡಬೇಕು. ನಿಮ್ಮ ಕನೆಕ್ಷನ್ ಡೆಫಿನೆಟ್ಲಿ ರಿಬರ್ತ್ ತಗೊಳ್ತಾ ಇದೆ. ಅಂಡ್ ಅವರ ಲೈಫ್ ಅಲ್ಲಿ ಡೆಫಿನೆಟ್ಲಿ ನೀವು ತುಂಬಾ 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 ಇಂಪಾರ್ಟೆಂಟ್. ಅವರ ಲೈಫ್ ಅಲ್ಲಿ ಯಾರೋ ಅವ್ರ ಫ್ರೆಂಡ್ಸ್ ಇರ್ತಾರೋ ಬಿಡ್ತಾರೋ, ಅವರ ಲೈಫ್ ಅಲ್ಲಿ ನೀವ್ ಇರ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆ. ಯಾವಾಗ್ಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತಾರೆ. ನನ್ನ ವ್ಯಕ್ತಿಗೆ ಏನ್ ನಾನು ಪ್ರೀತಿ ಕೊಡ್ತಾ ಇದ್ದೀನಿ, ಅವ್ರು ನನಗೇನ್ ಪ್ರೀತಿ ಮಾಡ್ತಾ ಇದಾರೆ, ಇದು ಶಾಶ್ವತವಾಗಿ ಹೀಗೆ ಕಂಟಿನ್ಯೂ ಆಗ್ಬೇಕು. ನಾವ್ ಎಷ್ಟೇ ಕಿತ್ತಾಡ್ಕೊಂಡು ಎಷ್ಟೇ ಜನ ನಮ್ಮಿಬ್ರು ಮಧ್ಯೆ ತಂದಾಕಿದ್ರು ನಾವಿಬ್ರು ಹೀಗೆ ಇರ್ಬೇಕು ಅಂತ ಯಾವಾಗ್ಲೂ ಕೂಡ ಪ್ರಾರ್ಥನೆಗಳನ್ನ ಮಾಡ್ತಾನೆ ಇರ್ತಾರೆ. ಬಟ್ ಆ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ದಿಸ್ ಪರ್ಸನ್ ಇಸ್ ಮೋರ್ ಅವರ್ ಇಂಟ್ರೋವರ್ಟ್. ಅವರು ತುಂಬಾ ಇಂಟ್ರೋವರ್ಟ್ ಇದ್ದಾರೆ, ಅವರು ಮನ್ಸ್ ಬಿಚ್ಚಿ ಮಾತಾಡಲ್ಲ. ಪ್ರಾಬಬ್ಲಿ ಅದರಿಂದ ನಿಮ್ಗೆ ಅನ್ಸುತ್ತೆ ಅಯ್ಯೋ ನಾನು ಏನೇ ಮಾಡ್ರು ನನ್ನ ವ್ಯಕ್ತಿಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಬಟ್ ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಈ ಒಂದು ವ್ಯಕ್ತಿಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ, ಸೊ ಗೈಡೆನ್ಸ್ ನೋಡೋಣ ಏನ್ ಬರ್ತಿದೆ ಅಂತ. ಓಕೆ, ದೇರ್ ಇಸ್ ಸಮಥಿಂಗ್ ಬೆಟರ್ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ. ಸೊ ದೇರ್ ಇಸ್ ಸಮಥಿಂಗ್ ಬೆಟರ್ ನಾಟ್ ದ ರೈಟ್ ಟೈಮ್. ಓಕೆ, ಸೊ ಐ ಥಿಂಕ್ ನೀವೇನಾದ್ರೂ ಆಕ್ಷನ್ ತಗೊಳ್ಬೇಕು ಅಥವಾ ಸಮಥಿಂಗ್ ಈ ಒಂದು ಕನೆಕ್ಷನ್ ರಿಲೇಟೆಡ್ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರೂ ಯೋಚನೆಗಳಿದ್ರೆ, ಇದು ನಾನು ಮಾಡ್ಬೇಕು, ನನ್ನ ವ್ಯಕ್ತಿ ಹತ್ರ ಕೇಳ್ಬೇಕು, ಅವ್ರು ನನ್ಗೆ ಇದು ಮಾಡ್ಬೇಕು, ಏನಾದ್ರೂ ಒಂದು ಸಮಥಿಂಗ್ ಏನಾದ್ರೂ ಇತ್ತು ಅಂದ್ರೆ, ಅಥವಾ ಏನಾದ್ರೂ ನೀವು ಕರೆಕ್ಟಾಗಿ ಏನೋ ನೀವೇನೋ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಕನೆಕ್ಷನ್ ಬಗ್ಗೆ ಏನೋ ಒಂದು ಮಾಡೋಣ ನಾವೂನು ಅಂತ. ಸೊ ಅದೆಲ್ಲ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಮಾಡಿ. ಬಟ್ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ. ಪ್ರಾಬಬ್ಲಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಡೀಲ್ ವಿತ್ ಎನಿಥಿಂಗ್. ಸೊ ನಿಮ್ಮ ವ್ಯಕ್ತಿ ಜೊತೆಗೆ ಆಗಲಿ, ಒಂದು ಕನೆಕ್ಷನ್ ಮೇಲೆ ಆಗಲಿ, ನೀವೇನೇ ಎಫರ್ಟ್ಸ್ ಹಾಕೋದ್ರೆ ಅಥವಾ ಏನೇ ಒಂದು ಮಾಡಕ್ ಹೋದ್ರೂ ಕೂಡ ಅದು ನಿಮಗೆ ಉಲ್ಟಾ ಹೊಡಿಬಹುದು, ಅಥವಾ ನಿಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು. ಪ್ರಾಬಬ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗಳು ನಿಮ್ಮಿಬ್ರ ಮಧ್ಯ ಪ್ರಾಬ್ಲಮ್ಸ್ ಮಾಡ್ಬೋದು. ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಎನಿ ಪಾಸಿಟಿವ್ ಥಿಂಗ್ಸ್. ಓಕೆನಾ? ಬಟ್ ಮಾಡ್ಲೇಬಾರ್ದು ಅಂತಲ್ಲ.
ಸೊ ಮಾಡಿ, ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ನೀವು ಕೂಡ ಹೀಲ್ ಆಗಿ ರೆಸ್ಟ್ ತಗೊಳ್ಳಿ. ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಐ ಥಿಂಕ್ ಸಮಥಿಂಗ್ ಬೆಟರ್ ಅಂತ ನಾನು ಹೇಳೋದಕ್ಕಿಂತ ಈ ಸಿಚುಯೇಷನ್ ಇನ್ನೂ ಬೆಟರ್ ಆಗತ್ತೆ. ಸೊ ನಿಮ್ಮಿಬ್ರ ಮಧ್ಯೆ ಇವಾಗ ಏನ್ ಪ್ರೀತಿ ಚಿಗುರ್ತಾ ಇದೆ ಅದು ಇನ್ನೂ ಪ್ರೀತಿ ಹೆಚ್ಚಾಗತ್ತೆ. ಸೊ ಪ್ರೀತಿ ಹೆಚ್ಚಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಪೇಷನ್ಸ್ ಇಂದ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ಬಿಲೀವ್ ಮಾಡಬೇಕು, ನೀವು ಅವ್ರಿಗೆ ಜಾಸ್ತಿ ಪ್ರೀತಿನ ಕೊಡಬೇಕು, ಖುಷಿಯಿಂದ ನೋಡ್ಕೊಳ್ಬೇಕು. ಸೊ ನೀವು ಇನ್ನು ಏನು ಎಕ್ಸ್ಪೆಕ್ಟ್ ಮಾಡದೆ, ಇನ್ ರಿಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡದೆ ನೀವು ತುಂಬಾನೇ ಆ ಒಂದು ವ್ಯಕ್ತಿಗೆ ಎಲ್ಲಾನು ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ನೀವು ಅನ್ಕೊಂಡಿದ್ ಎಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.